So guys, welcome back to my YouTube channel. So finally after 8 days ಆದಮೇಲೆ IPL ರೆಸ್ಯೂಮ್ ಆಗ್ತಾ ಇದೆ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಟೆನ್ಷನಿಂದ IPL ಮುಂದೆ ಹೋಗಿತ್ತು. ಸೊ IPL ಫ್ಯಾನ್ಸ್ಗಳೆಲ್ಲ ವೆಯ್ಟ್ ಮಾಡ್ತಿದ್ರು, ಯಾವಾಗ ಗುರು ನಾವು IPL ನೋಡೋದು ಪುನಃ ಅಂದ್ಕೊಂಡು. ಸೊ ಅದು ಫೈನಲ್ ಆಗಿ ಒಂದು ಆನ್ಸರ್ ಸಿಕ್ಕಿದೆ ಇವತ್ತು. RCB ಮತ್ತು KKR ಒಂದು ಪಾದಾರ್ಪಣಾ ಪಂದ್ಯ ಅಂತ ಹೇಳೋದು. ಸೊ ರೆಸ್ಯೂಮ್ ಆದಮೇಲೆ ಸೊ ಪಾದಾರ್ಪಣೆ ಪಂದ್ಯದಲ್ಲಿ RCB ಮತ್ತು KKR ಮ್ಯಾಚ್ ನಡೀತಾ ಇದೆ. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಅಂತ ಹೇಳ್ಬೋದು. IPL ಫ್ಯಾನ್ಸ್ ಮತ್ತು ಎಸ್ಪೆಷಲಿ RCB ಫ್ಯಾನ್ಸ್ಗಳಂತೂಗೆ ಇದೊಂದು ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ. ಸಿಕ್ಕಾಪಟ್ಟೆ ದಿನ ಆಗಿತ್ತು, ಅಂದರೆ ಸಿಕ್ಕಾಪಟ್ಟೆ ಅಂದರೆ 8 ಡೇಸ್ ಆಗಿತ್ತು ಅಷ್ಟೇ. ಇದು ಸಿಕ್ಕಾಪಟ್ಟೆ ದಿನ ಅಂತ ಕೂಡ ಒಂದು IPL ಫ್ಯಾನ್ಸ್ಗಳಿಗೆ ಕನ್ಸಿಡರ್ ಮಾಡ್ತಾರೆ. 8 ಡೇಸ್ ನಾವು IPL ನೋಡಲಿಲ್ಲ ಗುರು ಅಂತ ಅಂದ್ಕೊಂಡು ಫೈನಲ್ ಆಗಿ ರೆಸ್ಯೂಮ್ ಆಗ್ತಾ ಇದೆ IPL ಇವತ್ತು May 17th. ಸೊ ಇವತ್ತು ಮಳೆ ಬರೋ ಚಾನ್ಸಸ್ ಐತೆ ಅಂತ ಏನೋ ಒಂದು ಪ್ರಿಡಿಕ್ಷನ್ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ನಿಮಗೆಲ್ಲ ಕ್ವಶನ್ ಇದ್ದೇ ಇರುತ್ತೆ, ಸೊ ಮಳೆ ಬಂದರೆ ರಿಸಲ್ಟ್ ಏನಾಗುತ್ತಪ್ಪ. RCBಗೆ ಬೇಕಾಗಿರೋದು ಒಂದೇ ಒಂದು ಮ್ಯಾಚ್ ಟು ಕ್ವಾಲಿಫೈ, ಒಂದೇ ಒಂದು ವಿನ್ ಬೇಕಾಗಿರೋದಷ್ಟೇ RCBಗೆ ಕ್ವಾಲಿಫೈ ಆಗೋಕ್ಕೆ, ಅಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋಕ್ಕೆ. 16 ಪಾಯಿಂಟ್ಸ್ ಇದೆ ಕರೆಕ್ಟ್ಲಿ, ಇನ್ನೂ 3 ಮ್ಯಾಚಸ್ ಇದ್ದಾವೆ RCBಗೆ. ಸೊ ಇವತ್ತೇನಾದರೂ RCB ವಿನ್ ಆಗ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕ್ವಾಲಿಫಿಕೇಷನ್ಗೆ ಹೋಗ್ತಾರೆ ಪ್ಲೇ ಆಫ್ಗೆ. ಯಾವುದೇ ರಿಸಲ್ಟ್ ಡಿಪೆಂಡೆಂಟ್ ಆಗ್ದೇ ಅವರು ಕ್ವಾಲಿಫೈ ಆಗ್ತಾರೆ. ಅಕಸ್ಮಾತ್ ಎಲ್ರಿಗೂ ಕ್ವಶನ್ ಇರೋದು, ಇವತ್ತೇನಾದರೂ ಮಳೆ ಬಂದು ರದ್ದು ಆದರೆ ಕತೆ ಏನು RCBದು? ಇವತ್ತೇ ಕ್ವಾಲಿಫೈ ಆಗ್ತಾರಾ ಅಥವಾ ಇನ್ನೂ ಒಂದು ಮ್ಯಾಚ್ ಗೆಲ್ಲಬೇಕಾ ಅಂತ ನಿಮಗೆಲ್ಲ ಕ್ವಶನ್ ಇರುತ್ತೆ. ಹೌದು, ಇವತ್ತೇನಾದರೂ ಮಳೆ ಬಂದು ಒಂದೊಂದು ಪಾಯಿಂಟ್ ಶೇರ್ ಆದರೂ ಕೂಡ ಎರಡು ಟೀಮ್ಗಳಿಗೆ RCB ವಿಲ್ ಕ್ವಾಲಿಫೈ ಫಾರ್ ದ ಪ್ಲೇ ಆಫ್. ಸೊ ಅಫಿಷಿಯಲಿ 17 ಪಾಯಿಂಟ್, ಇದು 17 ಪಾಯಿಂಟ್ ಅಫಿಷಿಯಲಿ ದ ಟೀಮ್ ನೀಡ್, ಅಂದರೆ ನೀವು ಹೇಳ್ತಾರಲ್ಲ ಟೀಮು 17 ಪಾಯಿಂಟ್ ಪಡ್ಕೊಂಡ್ರೆ ಈ ಸೀಸನಲ್ಲಿ ಅದು ಕ್ವಾಲಿಫೈ ಆಗ್ತದೆ ಪ್ಲೇ ಆಫ್ಗೆ ಅಂತ ಈ ಸೀಸನಲ್ಲಿ ಇರೋದು. ಲಾಸ್ಟ್ ಸೀಸನ್ ಎಲ್ಲ ಜಸ್ಟ್ 16 ಪಾಯಿಂಟ್ಸ್ ಇದ್ರೆ ಸಾಕಾಗಿತ್ತು, ಬಟ್ ಈ ಸೀಸನಲ್ಲಿ 17 ಪಾಯಿಂಟ್ ಇರಬೇಕು. ಆ 17 ಪಾಯಿಂಟ್ ಬಂತು ಅಂತ ಹೇಳಿದ್ರೆ ಕ್ವಾಲಿಫೈ ಆಗ್ತಾರೆ. ಸೊ ಇವತ್ತೇನಾದರೂ ಮಳೆ ಬಂದು KKR ಮತ್ತು RCB ಮ್ಯಾಚ್ ವಾಸ್ ಔಟ್ ಆದರೆ ಎರಡು ತಂಡಗಳು ಕೂಡ ಒಂದೊಂದು ಪಾಯಿಂಟ್ ಶೇರ್ ಆಗ್ತದೆ. ಆ ಒಂದು ಪಾಯಿಂಟ್ ಇಟ್ಕೊಂಡು RCB ಯಾವುದೇ ಚಿಂತೆ ಇಲ್ಲದೆ ಕ್ವಾಲಿಫೈ ಆಗ್ತಾರೆ. ಸೊ ಇದು ಇವತ್ತಿನ ನ್ಯೂಸ್. ಸೊ ಅಕಸ್ಮಾತ್ RCB ಟಾಪ್ 2 ಹೋಗ್ಬೇಕು ಪಾಯಿಂಟ್ಸ್ ಟೇಬಲಲ್ಲಿ ಅಂತ ಹೇಳಿದ್ರೆ ಸಿನಾರಿಯೋ ಡೈರೆಕ್ಟ್ ಆಗಿದೆ. ಜಸ್ಟ್ ಇವತ್ತು ಮ್ಯಾಚ್ ಅಕಸ್ಮಾತ್ ವಾಸ್ ಔಟ್ ಆದರೆ ಬರೋ 2 ಮ್ಯಾಚಲ್ಲಿ ಒಂದು ಮ್ಯಾಚನ್ನ ಗೆದ್ರೆ ಸಾಕು RCB, ಅವರು ಟಾಪ್ 2 ಹೋಗ್ತಾರೆ ಟೇಬಲ್ ಪಾಯಿಂಟ್ಸಲ್ಲಿ. ಸೊ ಇದು ಒಂದು ಯೂಸ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ನಮ್ಮ RCBಗೆ ಸುಮಾರು ವರ್ಷ ಆದಮೇಲೆ. ಸೊ ನೆಕ್ಸ್ಟು ಹೇಳ್ತಾರೋ ಒಂದು ಮ್ಯಾಟ್ರ್ ಏನಪ್ಪ ಅಂತ ಹೇಳಿದ್ರೆ ಪ್ಲೇಯಿಂಗ್ ಲೆವೆಲ್, ಅಂದರೆ ಇವತ್ತು ಯಾರ್ಯಾರು ಪ್ಲೇಯಿಂಗ್ ಲೆವೆಲ್ ಅಂಡರಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಆಲ್ಮೋಸ್ಟ್ ಆಲ್ ಸೇಮ್ ಟೀಮ್ ಇದೆ. ಸೊ ಎರಡೇ ಚೇಂಜಸ್ ಅಂತ ಹೇಳ್ಬೋದು. ಒಂದು ಪಡಿಕಲ್ ಅವರ ಬದಲು ಜೇಕೋಬ್ ಬೆಥಲ್ ಅಥವಾ ಮಯಾಂಕ್ ಅಗರ್ವಾಲ್ ಅವ್ರನ್ನ ಹಾಕೊಳ್ತಾರೆ. ಇನ್ನೊಂದು ಜೋಸ್ ಅಜಲ್ ಅವ್ರ ಬದಲು ಇನ್ನೊಬ್ರನ್ನ ಯಾವ್ದಾದ್ರು ಒಂದು ರಿಪ್ಲೇಸ್ ಮಾಡ್ತಾರೆ. ಅವರಿಬ್ರು ಕೂಡ, ಅಂದರೆ ಪಡಿಕಲ್ ಮತ್ತು ಜೋಸ್ ಅಜಲ್ವುಡ್ ಅವರು ಇವರಿಬ್ಬರು ಇವತ್ತು ಅನ್ಅವೈಲೇಬಲ್ ಇದ್ದಾರೆ ಮ್ಯಾಚ್ಗೆ. ಸೊ ಏನಾದರೂ ಕೂಡ ಒಂದು ಪ್ಲೇಯಿಂಗ್ 11 ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಇಳಿಸೋಕೆ ನೋಡ್ತಾ ಇದೆ RCB. ಸೊ ಇವತ್ತು ಮ್ಯಾಚ್ ಒಂದು ಏನಾಗಿದೆ ತುಂಬ ಇಂಪಾರ್ಟೆಂಟ್ RCBಗೆ ಮತ್ತು KKRಗೂ ಕೂಡ. ಇವತ್ತು ಮ್ಯಾಚ್ಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಇದೇ ಥರ ವೀಡಿಯೋಗಳು ಬೇಕಾದರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.